ಪೊಲೀಸರೆಲ್ಲ ಯಾಕೆ ಜಾಸ್ತಿ ಜನ ಬಂದಿದ್ದಾರೆ? ಪೊಲೀಸ್ ಎಂದಕ್ಕೆ ರೇಪಾ? ಇವತ್ತು ಶ್ರೀರಾಮನ ಪಾದ ಅಂತೇಳಿ ಮೇಲೆ ಇನ್ನ 3 ಜನ ನಿಂತ್ಕೊಂಡ್ರು ಕೂಡ. ಕತೆ ಕೇಳಿರ್ತೀರ, ರಾಮಾಯಣದಲ್ಲಿ ಜಟಾಯುಮ ಪಕ್ಷಿ ಸೀತಾಮಾತೆನ ರಾವಣ ಎತ್ಕೊಂಡು ಹೋಗ್ಬೇಕಾದ್ರೆ ಬಂದು ಸೀತಾಮಾತೆ ರಕ್ಷಣೆಗಾಗಿ ತನ್ನ ಪ್ರಾಣನ ಕಳ್ಕೊಂಡಿರುತ್ತಂತ. ಆ ರಾವಣ ಅವಾಗ ತನ್ನ ಕಥೆಯಿಂದ ಜಟಾಯುಮ ಪಕ್ಷಿನ 2 ರೆಕ್ಕೆಯನ್ನು ಕಟ್ ಮಾಡಿರ್ತಾನೆ. ಆ ಪಕ್ಷಿ ಮೇಲಿಂದಾನೆ ಈ ಹಿಂದೆ ಕಾಣ್ತಾ ಇದೆಯಲ್ಲ, ಈ ಹಿಂದೆ ಬೆಟ್ಟದಲ್ಲಿ ಮೇಲೆ ಬಿದ್ದಿರುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿರಿ ಯಾವ ಥರ ಇದೆ ಅಂತೇಳಿ. ಮೇಲ್ಗಡೆ ನೋಡಿ, ಅದೇ ಸ್ಥಳ. ಎಂಟ್ರಿ ಟಿಕೆಟು 10 ರೂಪಾಯಿ ಇಸ್ಕೊಂಡ್ರು. ಇಲ್ಲ ಎಂಟ್ರೆನ್ಸ್ ಹತ್ರ 10 ರೂಪಾಯಿ ತೊಗೊಂಡ್ಬಿಟ್ಟು ನಡೀರಿ ಇವಾಗ ಹೋಗೋಣ. ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ ಹೆಂಗಿದೆ ಅಂತೇಳಿ. ಜಟಾಯು ಪಕ್ಷಿ ತನ್ನ ರೆಕ್ಕೆ ಕಳ್ಕೊಂಡ ಮೇಲೆ ಇದೇ ಬಂಡೆ ಮೇಲೆ ಬಿದ್ದಿರುತ್ತೆ. ತನ್ನ ಪ್ರಾಣ ಗಟ್ಟಿ ಹಿಡಿದು ಶ್ರೀರಾಮ್ಗೋಸ್ಕರ ಕಾಯ್ಕೊಂಡಿರುತ್ತೆ. ಯಾವ ಕಡೆ ದೇವರು ಹೋಗಿದ್ರು ಅಂಥೇಳಿ ಹೇಳೋಕ್ಕೆ, ಯಾವ ಕಡೆ ಸೀತಾಮಾತೆ ಅವ್ರನ್ನ ಕರ್ಕೊಂಡು ಹೋದರು, ಏನಾಯ್ತು ಅಂತೇಳಿಗೋಸ್ಕರ ಶ್ರೀರಾಮ್ಗೋಸ್ಕರ ಕಾಯ್ಕೊಂಡಿರುತ್ತೆ. ಶ್ರೀರಾಮ ಬಂದಮೇಲೆ ಜಟಾಯು ಪಕ್ಷಿ ಎಲ್ಲ ಆಗಿದ್ದೆಲ್ಲ ಹೇಳಿದ್ಮೇಲೆ ತನ್ನ ಪ್ರಾಣವನ್ನು ಬಿಟ್ಕೊಡುತ್ತೆ. ಇದೇ ನೋಡಿ ಆ ಪ್ಲೇಸು. ಇಲ್ಲಿ ನೋಡಿ, ನೀನು ನೋಡ್ತಾ ಇರೋ ಪ್ಲೇಸು ಅದೇ ಜಟಾಯು ತನ್ನ ಪ್ರಾಣನ ಕಳೆದುಕೊಳ್ತದಲ್ಲ, ಇದೇ ಬೆಟ್ಟದ ಮೇಲೆ ತನ್ನ ಪ್ರಾಣನ ಕಳ್ಕೊಂಡಿರ್ತಾರೆ. ಆಮೇಲೆ ಶ್ರೀರಾಮ ಆ ಪಕ್ಷಿ ಅಂತ ಸಂಸಾರ ಮಾಡಿ ಮತ್ತು ರಾವಣ ನೋಡ್ಕೋಗೋಸ್ಕರ ಮುಂದ್ಗಡೆ ಹೋಗ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಕಾಣ್ತಾ ಇರೋದು ಶ್ರೀರಾಮನ ಪಾದ. ಜನ ಈ ಕೆಳಗಡೆ ಹೇಳಿದ್ರು ಇದು ಶ್ರೀರಾಮನ ಪಾದ ಅಂಥೇಳಿ. ನೋಡಿ, ಜೈ ಶ್ರೀರಾಮ್. ಈ ಕಡೆಯಿಂದ ಅಲ್ಲಿ ಗೇಟಿಂದ ಮೇಲ್ಗಡೆವರೆಗೂ ಹೋಗ್ಬೋದಾಗಿತ್ತು. ಅದೇನೋಗೋಸ್ಕರ ನಾಳೆ ಮೋದಿ ಬರ್ತಾ ಇದ್ದಾರಂತೆ, ಅದಕ್ಕೋಸ್ಕರ ಅಲ್ಲಿ ಗೇಟ್ ಕ್ಲೋಸ್ ಮಾಡವ್ರೆ. ಇಲ್ಲಾಂದರೆ ನಿಮಗೆ ಅಲ್ಲೂ ಕೂಡ ತೋರಿಸ್ತಾ ಇದೆ. ಏನು ಮಾಡ್ತೀರಾ, ಗೇಟ್ ಕ್ಲೋಸ್ ಮಾಡವ್ರೆ. ಇರಲಿ, ನೀವು ಇಲ್ಲಿಂದನೇ ನೋಡಿ. ಅಲ್ಲೇನು ಮೇಲೆ ಏನಿಲ್ಲ, ಜಸ್ಟ್ ಅಲ್ಲಿ ಮೂರ್ತಿ ಕಾಣ್ತಾ ಇದೆಯಲ್ಲ, ಆ ಸ್ಟ್ಯಾಚು ಇದೆ ಅಷ್ಟೇ. ಇಲ್ಲೇ ಅಲ್ಲಾಗಿರ್ಬೋದು ಅಥವಾ ಈ ಬಂಡೆ ಮೇಲೆ ಎಲ್ಲ ಕಳ್ಕೊಂಡಿದೆ. ಬಟ್ ಅಲ್ಲಿ ಆ ವಿಗ್ರಹ ಇಟ್ಟಿದ್ದಾರೆ ಅಷ್ಟೇ. ಇದೇ ಬೆಟ್ಟದ ಮೇಲೆ ಕಳ್ಕೊಂಡಿರೋದು ಜಟಾಯು ಪಕ್ಷಿ ತನ್ನ ಪ್ರಾಣನ. ಎಲ್ಲ ಆದಮೇಲೆ ಮತ್ತೊಂದು ಇಲ್ಲೊಂದು ಒಂದೇ ಕಲ್ಲಿನಿಂದ ಕೆತ್ತಿರೋ ಅಂತಹ ನಂದಿ ಮೂರ್ತಿ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟೋ ಅಡಿ ಇದೆ. ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಅಡಿ ಇದೆ ಅಂತೇಳಿ, ಬಟ್ ನೋಡಿ, ನೋಡೋಕ್ಕೆ ಮಾತ್ರ ತುಂಬ ದೊಡ್ಡದಾಗಿದೆ. ಓ ಹನುಮಂತ, ಇಲ್ಲಿ ಒಂದು ಹಳೆ ಕಾಲದ ಮೂರ್ತಿ ಇಟ್ಟಿದ್ದಾರೆ ನೋಡಿ. ಪೊಲೀಸರೆಲ್ಲ ಫೋಟೋ ಹಾಕ್ತಾರೆ. ಈ ಪೊಲೀಸರೆಲ್ಲ ಯಾಕೆ ಜಾಸ್ತಿ ಜನ ಬಂದಿದ್ದಾರೆ? ಪೊಲೀಸ್ ಎಂದಕ್ಕೆ ರೇಪಾ? ಇವತ್ತು ರೇಪ್ ಹಚ್ತಾರ ಪ್ರೈಮ್ ಮಿನಿಸ್ಟರ್? ಓಕೆ. ನೋಡ್ ಗುರು, ಇಲ್ಲೆಲ್ಲ ಯಾವ ಥರ ಮಾಡವ್ರೆ. ಎಷ್ಟು ದಿನ ತೊಗೊಂಡಿರ್ಬೋದು ಕರೆಕ್ಟಾಗಿ ಗಂಟೆ ಅದೆಲ್ಲ ಕೆತ್ತೋಕ್ಕೆ. ನಿಜ ನೋಡ್ ಗುರು, ನಾನು ಇಲ್ಲಿಗೆ ಹಾಕ್ತೀನಿ. ಈಗ ನಾನು ಇಷ್ಟೇ ನೋಡಿ ಹೈಟ್ ಆಗೋದು. ನಾನು ಇಷ್ಟೇ ಹೈಟ್ ಹಾಕ್ತೀನಿ, ಇಷ್ಟು ಹೈಟ್ ಹಾಕ್ತೀನಿ. ಇನ್ನು ಕಡೆ ನನ್ನ ಮೇಲೆ ಇನ್ನೂ 3 ಜನ ನಿಂತ್ಕೊಂಡ್ರು ಕೂಡ ಅಷ್ಟು ಕೂಡ ದೊಡ್ಡದಾಗ. ಅಲ್ಲಿ ಕಾಣ್ತಾ ಐತಲ್ಲ ಲೇಪಾಕ್ಷಿ, ಅದರ ಆಪೋಸಿಟ್ಟೆ ನಂದಿ ವಿಗ್ರಹ ಇದೆ ನೋಡಿ. ಇದೆಲ್ಲ ಇಲ್ಲೇ ಕಲ್ಲು ಬಳಸ್ಕೊಂಡ್ಬಿಟ್ಟು ಕೆತ್ತಿರೋ ಮೂರ್ತಿ ಇದು.